ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಆದೀಶ್ವರ್ ಬದುಕಲ್ಲಿ ಸುರಭಿ ಅನ್ನೋ ಎಂಟ್ರಿ ಆಗಿದೆ. ಹಾಗಿದ್ರೆ ಆದೀಶ್ವರ್ ಮದುವೆ ಸುರಭಿ ಜೊತೆ ನಡೀತಿದ್ಯಾ? ಏನದು ಆದೀಶ್ವರ್ನ ಬ್ಯಾಕ್ ಸ್ಟೋರಿ ಏನಿರ್ಬೋದು? ಇದರ ಜೊತೆಗೆ ತಾಂಡವ್ ಭಾಗ್ಯ ಮುಂದೆ ಸವಾಲು ಹಾಕ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ತಾಂಡವ್ ಕೆಲಸಕ್ಕೆ ರಿಸೈನ್ ಮಾಡ್ತಾರೆ. ಇಲ್ಲಿ ಶ್ರೇಷ್ಠ ಎಷ್ಟೇ ಬೇಡ ಅಂದರೂ ಕೂಡ ತಾಂಡವ್ ನೀನು ಕೂಡ ರಿಸೈನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಬರ್ತಾರೆ. ಆ ಕಡೆ ಬಾಸ್ ಹತ್ರ ಹೋಗಿ ದಯವಿಟ್ಟು ಅದನ್ನು ಅಂಗೀಕರಿಸಬೇಡಿ ಅಂತ ಹೇಳಿ ಶ್ರೇಷ್ಠ ಕೇಳ್ಕೊಂಡಾಗ, ಇಲ್ಲಮ್ಮ ಇಂಥ ಒಂದು ಆರೆಗುನ್ಸಿ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಒಂದು ಕಂಪ್ನಿಗೆ ಬೇಕಾಗಿಲ್ಲ ಅಂತ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಬಾಸ್ ಕಾಲ್ ಮಾಡಿದೆ ಭಾಗ್ಯಗೆ, ನಿಮ್ಮ ಗಂಡ ತಾಂಡವ್ ರಿಸೈನ್ ಮಾಡಿ ಹೋದ್ರು, ನಿಜವಾಗ್ಲೂ ನಿಮ್ಮ ಒಳ್ಳೆತನಕ್ಕೆ ಬೆಲೆ ಸಿಗೋದಿಲ್ಲ, ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಡಿ, ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ ಅಂದಾಗ ದಯವಿಟ್ಟು ಕ್ಷಮಿಸಿ ಸರ್, ನಾನು ಆಫೀಸಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಈ ಕಡೆ ಕುಸುಮರು ಅವನು ರಿಸೈನ್ ಕೊಟ್ಬಿಟ್ಟು ನಾ ಕೆಲಸಕ್ಕೆ ಅಂದಾಗ, ಹೌದು ಅಮ್ಮ ಕೊಟ್ಟೆ ಅಂತ ಹೇಳಿ ಮನೆಗೆ ಬಂದ್ಬಿಡ್ತಾರೆ ತಾಂಡವ್. ಈ ಭಾಗ್ಯ ಹಾಕಿದ ಭಿಕ್ಷು ನನಗೆ ಬೇಕಾಗಿಲ್ಲ, ನನಗೆ ಎಂಥ ಜಾಬ್ ತೊಗೊಳೋದು ಗೊತ್ತಾ ಅಂತ ಹೇಳಿದ್ರೆ, ಹೌದು ಕೆಫೆಲ್ ನೋಡಿದ್ದೀವಿ, ಕೆಲಸ ಇಲ್ಲ ಹೋಗ್ತಾ ಇರು ಅಂತ ಹೇಳಿದ್ದನ್ನ ಅಂತ ಹೇಳಿ ಸುಂದ್ರಿ ಮತ್ತು ಪೂಜಾ ಆಡ್ಕೋತಾರೆ. ಈ ಕಡೆ ಭಾಗ್ಯ ಆ ರೀತಿ ಎಲ್ಲ ಮಾತಾಡಬೇಡಿ ಅಂದಾಗ, ಹೌದೌದು ಇಂಥ ಬಿಲ್ಡಪ್ಗೆ ಹಿಂಗೆ ಕಡಿಮೆ ಎಲ್ಲ ಮಾಡೋದೆಲ್ಲ ಮಾಡಿಬಿಡೋದು, ಆಮೇಲೆ ಒಳ್ಳೆ ಥರ ಈ ರೀತಿ ಬಿಲ್ಡಪ್ ಕೊಡೋದು, ಇಂಥ ಬಿಲ್ಡಪ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ, ನೋಡ್ತಾ ಇರು ನಿನ್ನ ಮುಂದೆ ನಾನು ಹೇಗೆ ಬೆಳಿತೀನಿ ಅಂತ, ನೀನು ನನ್ನ ಕಾಲು ಬಂದು ಇಟ್ಕೋಬೇಕು, ಆ ಮಟ್ಟಕ್ಕೆ ಬೆಳಿತೀನಿ, ಹೊಸದಾಗಿ ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ ಅಂತೆಲ್ಲ ತಾಂಡವ್ ಹೇಳ್ತಿದ್ದಾರೆ. ಈ ರೀತಿ ತುಂಬ ಬಾರಿ ಹೇಳಿದಾರೆ. ಎಷ್ಟು ಬಾರಿ ಗೆದ್ದಿದ್ದೀರಾ ನನ್ನ ಮುಂದೆ, ನಾನು ಎಷ್ಟು ಬಾರಿ ಸೋತು ನಿಮ್ಮ ಮುಂದೆ ಬಂದಿದ್ದೀನಿ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಒಂದಿನ ಕೂಡ ನಾನು ನಿಮ್ಮ ಮುಂದೆ ಸೋತಿಲ್ಲ ಅನ್ನೋದು ನೆನಪಿಲ್ಲ. ಎಂಥ ಸಂದರ್ಭ ಬಂದರೂ ನಾನು ನಿಮ್ಮ ಮುಂದೆ ಬಂದು ಕಾಲಿಟ್ಕೊಳ್ಳೋದು, ಕೈ ಚಾಚೋ ಕೆಲಸ ಮಾಡೋದಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಫೈನಲಿ ಅಂಥದ್ದು ನಡೆಯುತ್ತೆ, ಖಂಡಿತವಾಗ್ಲೂ ನಾನು ಬೆಳಿತೀನಿ ನಿನ್ನ ಮುಂದೆ ಅಂತ ಹೇಳಿ ತಾಂಡವ್ ಚಾಲೆಂಜ್ ಮಾಡಿ ಹೋದರೆ, ಆ ಕಡೆ ಕಿಶೋರ್ ಅಣ್ಣನ ಹತ್ರ ಬಂದಿದ್ದ. ಅಣ್ಣ ನೀನು ತಪ್ಪು ತಿಳ್ಕೊಂಡಿದ್ಯಾ, ಭಾಗ್ಯ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳಿ ಭಾಗ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ರೆ, ಏನಿದು ಪ್ರತಿ ಬಾರಿ ಕೂಡ ನೀನು ಯಾವತ್ತೂ ನನ್ನ ಮಾತನ್ನು ಅಲ್ಗೆಳ್ದವನಲ್ಲ, ನೀನು ಏನೇ ಹೇಳಿದ್ರು ಕೂಡ ಕರೆಕ್ಟಾಗೇ ಹೇಳ್ತೀಯ ಅಣ್ಣ ಅಂತ ಹೇಳ್ತಿದ್ದೆ, ಆದರೆ ಈ ವಿಷಯದಲ್ಲಿ ನೀನು ನನ್ನ ಮಾತನ್ನು ಕೇಳ್ತಿಲ್ಲ ಅಂತ ಹೇಳಿ ಆದಿ ಅವರು ಕೂಡ ಹೇಳಿದಾಗ, ಅಣ್ಣ ನಾನು ಈ ಮಾತಲ್ಲಿ ಕೇಳ್ತಿಲ್ಲ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊ, ನೀನು ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರ್ತೀಯ, ಆದರೆ ಈ ವಿಷಯವಾಗಿ ನೀನು ತಪ್ಪು ತಿಳ್ಕೊತಿದ್ಯಾ, ಖಂಡಿತ ಭಾಗ್ಯ ಅವರು ಆ ರೀತಿ ಅಲ್ಲ ಅಂತ ಹೇಳ್ತಾರೆ. ಬಾಯ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿರು ದುಡ್ಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ, ನಿನ್ನಿಂದ ಬಿದ್ದಿರೋದು ಅದಕ್ಕೆ ತೋರಿಸ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗಿ ಅವರ ಇನ್ವಿಟೇಷನ್ ಕಾರ್ಡನ್ನು ತೋರಿಸ್ತಾರೆ. ಅದರರ್ಥ ಆದೀಶ್ವರ್ ಮತ್ತು ಸುರಭಿ ಅನ್ನೋರು ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರು, ಅವರ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಬಟ್ ಸುರಭಿ ಆದಿಗೆ ಕೈ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಶ್ರೀಮಂತ ಹಿಂದೆ ಬಿದ್ದಂತ ಮಿಡಲ್ ಕ್ಲಾಸ್ ಹುಡುಗಿ ಸುರಭಿ ಆದೀಶ್ವರ್ ಬಾಳಲ್ಲಿ ಬಂದು ಕೋಲಾಹಲನೆ ಎಬ್ಬಿಸ್ಬಿಟ್ಟಿದ್ದಾರೆ. ಅದೇ ಕಾರಣಕ್ಕೋಸ್ಕರನ ಆದಿಗೆ ಮಿಡಲ್ ಕ್ಲಾಸ್ ಹುಡುಗಿರ್ ಕಂಡ್ರೆ ಆಗೋದಿಲ್ಲ. ಹಾಗಿದ್ರೆ ಭಾಗ್ಯ ಬಗ್ಗೆ ಒಲವು ಬರುತ್ತಾ? ಅದೇ ಭಾಗ್ಯ ಏನು ಅನ್ನೋದು ಆದಿಗೆ ಗೊತ್ತಾಗಿದೆ. ನಿಜವಾಗ್ಲೂ ಭಾಗ್ಯ ಮೇಲೆ ಪ್ರೀತಿನೇ ಆಗ್ಬಿಡತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಮರಿ.